Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಈ ವರ್ಷ ಅಂದರೆ 2024ನೇ ಇಸ್ವಿಯಲ್ಲಿ ನಡೆಯುವಂತಹ SSLC ವಾರ್ಷಿಕ ಪರೀಕ್ಷೆಯ ಇಂಗ್ಲಿಷ್ನಲ್ಲಿ ನೀವು ಯಾವ ರೀತಿ 80 ಅಂಕಗಳನ್ನು ಗಳಿಸಬಹುದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಮೊದಲನೆಯದಾಗಿ ವಿದ್ಯಾರ್ಥಿಗಳೇ, ಫಾಲೋ ದ ಬ್ಲೂ ಪ್ರಿಂಟ್. ಇಲ್ಲಿ ನಿಮಗೆ ಯಾವ ರೀತಿಯ ಯಾವ ಪಾಠಗಳಿಂದ ಮತ್ತು ಯಾವ ಪದ್ಯಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಅಂತೇಳಿ ನಾನು ಬ್ಲೂ ಪ್ರಿಂಟನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಆ ವಿಡಿಯೋವನ್ನು ನೋಡಿ ನೀವು ಈ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿದ್ರೆ ಗ್ಯಾರಂಟಿಯಾಗಿ ಅದೇ ಪ್ರಕಾರವೇ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ನಿಮಗೆ ಕ್ವೆಶನ್ ಆನ್ಸರ್ ಬರೋದ್ರಿಂದ ಅದನ್ನು ಫಾಲೋ ಮಾಡಿ. ನಂತರ ನೀವು ಎಕ್ಸಾಮ್ಗೆ ಈಸಿಯಾಗಿ ರೆಡಿ ಆಗ್ಬೋದು. ನೆಕ್ಸ್ಟ್, ಗ್ರಾಮರ್ ಪಾಠಕ್ಕೆ ಬಂದಾಗ ಇಲ್ಲಿ ಒಟ್ಟು 16 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಂತ ಹೇಳಿದ್ರೆ ವರ್ಕ್ಶೀಟ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಿಮಗೆ ಎಕ್ಸಾಮಿಗೆ ಇರೋದು ಕೇವಲ ಒಂದೇ ದಿನ ಇದೆ. ಆದರೂ ಕೂಡ ಈ ಒಂದೇ ದಿನದಲ್ಲಿ ನೀವು ಸುಲಭವಾಗಿ 80ಕ್ಕೆ 80 ಅಂಕಗಳನ್ನು ಪಡ್ಕೋಬೇಕಂತ ಹೇಳಿದ್ರೆ ನೀವು ವರ್ಕ್ಶೀಟ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅವುಗಳ PDF ಲಿಂಕನ್ನು ವಿದ್ಯಾರ್ಥಿಗಳಿಂದ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ನೀವು ಅವುಗಳನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಬೋದು. ನೆಕ್ಸ್ಟ್, ಇಲ್ಲಿ ವಿದ್ಯಾರ್ಥಿಗಳ 16 ಮಾರ್ಕ್ಸಿನ ಜೊತೆ 2 ಮಾರ್ಕ್ಸಿಗೆ ನಿಮಗೆ ಎಡಿಟಿಂಗನ್ನು ಕೂಡ ಕೊಡ್ತಾರೆ. ಹಾಗಾಗಿ ನಾವು ಗ್ರಾಮರ್ನಿಂದ ಒಟ್ಟು 18 ಅಂಕಗಳಂತ ಹೇಳಿ ನಾವು ನಿಮಗೆ ಹೇಳ್ಬೋದು. ನೆಕ್ಸ್ಟ್, 2 ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ ಇಲ್ಲಿ ಒಟ್ಟು 7 ಪ್ರಶ್ನೆಗಳಿದ್ದಾವೆ. ಯಾವ್ಯಾವ ಪಾಠಗಳಿಂದ 2 ಅಂಕದ ಪ್ರಶ್ನೆಗಳು ಬರ್ತವೆ ಅಂತೇಳಿ ನಾವು ನೋಡೋದಾದರೆ, ಆ ಹೀರೋ ಪಾಠದಿಂದ, ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ, ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ, ಝ್ಯಾಸ್ ಪೋಯಮ್ 2 ಪದ್ಯದಿಂದ ಮತ್ತು ಸಪ್ಲಿಮೆಂಟರಿ ರೀಡಿಂಗಿಂದ 2 ಪ್ರಶ್ನೆಗಳನ್ನು ನಿಮಗೆ 2 ಅಂಕಗಳಿಗೆ ಕೇಳ್ತಾರೆ. ಒಟ್ಟು 7 ಪ್ರಶ್ನೆಗಳಿದ್ದಾವೆ, ಒಟ್ಟು 14 ಅಂಕಗಳಿದ್ದಾವೆ. ಇವುಗಳ ಬಗ್ಗೆ ಆಲ್ರೆಡಿ ನಾನು ವಿಡಿಯೋಗಳನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ನೀವು ಅವುಗಳನ್ನು ನೋಡಿದರೆ ಸಾಕು. 100% ಆ ವಿಡಿಯೋಗಳಲ್ಲಿ ನಾನು ನೀಡಿರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಗಳಿಂದಲೇ ನಿಮಗೆ ಪ್ರಶ್ನೆ ಉತ್ತರಗಳು ಇಲ್ಲಿ ಬರ್ತವೆ. ನೆಕ್ಸ್ಟ್, 3 ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಈ ಪಾಠದಿಂದ ಮಾತ್ರ ನಿಮಗೆ 3 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಪ್ರಶ್ನೆ ಸಂಖ್ಯೆ 25 ಆಗಿರುತ್ತೆ. ಇಲ್ಲಿ ನಾವು ಗಮನಿಸಿದಾಗ 3 ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ. ಮೊದಲನೇದು, ರೋಮ ತಲ್ರೇಜುಗಳಿಗೆ ಆದಂಥ ಆಕ್ಸಿಡೆಂಟಿನ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಎರಡನೆಯದಾಗಿ, ಬಾಲೇಶ್ವರ್ ಮತ್ತು ರೋಮಾಳ ಬಗ್ಗೆ ಬರೀರಿ ಅಂತೇಳಿ ನಿಮಗೆ ಕೇಳ್ಬೋದು. ನೆಕ್ಸ್ಟ್, ಮೂರನೆಯದಾಗಿ, ಹೌ ಡಿಡ್ ಬಾಲೇಶ್ವರ್ ಸೇವ್ ರೋಮಾ. ರೋಮಾಳನ್ನು ಬಾಲೇಶ್ವರ್ ಯಾವ ರೀತಿ ಕಾಪಾಡ್ತಾನೆ ಅಂತೇಳಿ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು 3 ಅಂಕದ ಪ್ರಶ್ನೆಗಳಿಗೆ ನಿಮಗೆ ಕೇಳ್ಬೋದು. ನೆಕ್ಸ್ಟ್, ಕ್ವೆಶನ್ ನಂಬರ್ 26ಗೆ ಬಂದಾಗ ವಿದ್ಯಾರ್ಥಿಗಳೇ, ಇಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ ಇದೆ. ಅದು ಕೂಡ ಐ ಆಮ್ ದ ಲ್ಯಾಂಡ್ ಪದ್ಯದಿಂದ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಕೇಳುವಂಥ 2 ಪ್ರಮುಖ ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ಸಮರಿ ಆಫ್ ದ ಪೋಯಮ್, ಇನ್ನೊಂದು ದ ಲ್ಯಾಂಡ್ ಹ್ಯಾಸ್ ಪೇಷನ್ಸ್. ಇದನ್ನು ನೀವು ಪ್ರೂವ್ ಮಾಡಿ ಅಂತೇಳಿ ನಿಮಗೆ 3 ಅಂಕಕ್ಕೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು. ಯಾವುದೇ ಪ್ರಶ್ನೆಯನ್ನು ಈ ಕ್ವೆಶನ್ ನಂಬರ್ 26ಗೆ ಕೇಳಿದ್ರೆ ನೀವು ಸುಲಭವಾಗಿ ಇದರ ಸಮರಿಯನ್ನು ಬರೆದರೆ ಸಾಕು. ಅದು ಕೂಡ 8ರಿಂದ 10 ವಾಕ್ಯಗಳಲ್ಲಿ ನೀವು ಉತ್ತರವನ್ನು ಬರೆದರೆ ಸುಲಭವಾಗಿ 3 ಅಂಕಗಳನ್ನು ಇದರಿಂದ ನೀವು ಗಳಿಸ್ಬೋದು. ನೆಕ್ಸ್ಟ್, ಎಕ್ಸ್ಟ್ರಾಕ್ಟ್ಸ್ಗೆ ಬಂದಾಗ ಇದಕ್ಕೆ ಒಟ್ಟು ವಿದ್ಯಾರ್ಥಿಗಳೇ 12 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ಎಕ್ಸ್ಟ್ರಾಕ್ಟ್ಸನ್ನು ಯಾವ ಪಾಠಗಳು ಮತ್ತು ಪದ್ಯದಿಂದ ಕೇಳ್ತಾರೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಜೆಂಟಲ್ಮನ್ ಆಫ್ ಫ್ರೀ ಅಂಡ್ ಮೀಡಿಯಾ ಪಾಠದಿಂದ, ನೆಕ್ಸ್ಟ್ ದ ಕಾನ್ಸರ್ಟ್ ಪಾಠದಿಂದ, ನೆಕ್ಸ್ಟ್ ದ ಡಿಸ್ಕವರಿ ಪಾಠದಿಂದ ಮತ್ತು ಒಂದೇ ಒಂದು ಪದ್ಯ, ಅದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ ಪದ್ಯದಿಂದ ನಿಮಗೆ ಈ ವರ್ಷ ಎಕ್ಸ್ಟ್ರಾಕ್ಟ್ಸನ್ನು ಕೇಳ್ತಾರೆ. ಒಟ್ಟು ಈ ರೀತಿ 3 ಪಾಠಗಳು ಹಾಗೂ 1 ಪದ್ಯದಿಂದ ಟೋಟಲ್ ಆಗಿ ಒಟ್ಟು 12 ಅಂಕಗಳಿಗೆ ನಿಮಗೆ ಎಕ್ಸ್ಟ್ರಾಕ್ಟ್ಸನ್ನು ಕೇಳೋದ್ರಿಂದ ನೀವು ಕೇವಲ ಈ ಪಾಠಗಳು ಹಾಗೂ ಪದ್ಯದಿಂದ ಮಾತ್ರ ಎಕ್ಸ್ಟ್ರಾಕ್ಟ್ಸನ್ನು ನೋಡಿಕೊಂಡ್ರೆ ಸಾಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳೇ, ಇದರಲ್ಲಿ ನೀವು ಯಾವ ರೀತಿ ಅಂಕಗಳನ್ನು ಗಳಿಸ್ಬೋದು ಅಂತ ನಾನು ಕೇಳೋದಾದರೆ, ರೀಡ್ ದ ಟೆಕ್ಸ್ಟ್ ಬುಕ್. ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಪಾಠಗಳ ಅಥವಾ ಪದ್ಯಗಳ ಮಧ್ಯದಿಂದ ಬೇಕಾದರೂ ಕೇಳುವಂಥ ಚಾನ್ಸಸ್ ಇರೋದ್ರಿಂದ ನೀವು ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಬೇಕಾಗತ್ತೆ. ಮತ್ತು ಆ ರೀತಿ ಓದ್ತಾ ಇರಬೇಕಾದ್ರೆ ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡಿ. ಮೊದಲನೇದಾಗಿ, ಹೂಮ್, ಯಾರು, ಅಂದರೆ ಆ ಸೆಂಟೆನ್ಸನ್ನು ಅಥವಾ ವಾಕ್ಯವನ್ನು ಯಾರು ಹೇಳಿದ್ರು, ಹೂಮ್ ಯಾರಿಗೆ ಹೇಳಿದ್ರು, ವೆನ್ ಯಾವಾಗ ಹೇಳಿದ್ರು ಮತ್ತು ವೈ ಯಾಕೆ ಹೇಳಿದ್ರು ಅಂತೇಳಿ ನೀವು ಐಡೆಂಟಿಫೈಯನ್ನು ಮಾಡೋದಾದರೆ ನೀವು ಬರೆದು ಪ್ರಾಕ್ಟೀಸನ್ನು ಮಾಡಿದ್ರೆ ಸುಲಭವಾಗಿ ಎಕ್ಸ್ಟ್ರಾಕ್ಟ್ಸಿಂದ 12ಕ್ಕೆ 12 ಅಂಕಗಳನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು. ನೆಕ್ಸ್ಟ್, ಮುಂದನೇದಾಗಿ 3 ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ
ಮೊದಲನೇದಾಗಿ ಪ್ರೊಫೈಲ್ ರೈಟಿಂಗ್ ಇರುತ್ತೆ, ಅಲ್ಲೇ ಕ್ಲೂಸ್ಗಳಿರ್ತವೆ. ಆ ಕ್ಲೂಸ್ಗಳನ್ನು ಬಳಸ್ಕೊಂಡು ನೀವು ಸುಲಭವಾಗಿ ಪ್ರೊಫೈಲ್ ರೈಟಿಂಗನ್ನು ಬರಿಬೋದು. ಮತ್ತು ಒಂದು ಕೊಟೇಶನನ್ನು ನೀವು ಬರೆದರೆ ಇನ್ನೂ ಕೂಡ ಅದಕ್ಕೆ ಹೆಚ್ಚಿನ ಅಂಕ ಸಿಗುವಂಥ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಪಿಕ್ಚರ್ ರೀಡಿಂಗ್ಗೆ ಬಂದಾಗ ಇಲ್ಲೂ ಕೂಡ 3 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ಇದನ್ನು ಯಾವ ರೀತಿ ನೀವು ಬರೀಬೇಕು ಅಂತೇಳಿ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ, ನೀವು ಅದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಬೋದು. ನೆಕ್ಸ್ಟು ಡೆವಲಪಿಂಗ್ ಅ ಸ್ಟೋರಿ, ಅಲ್ಲಿ ಕೆಲವು ಕ್ಲೂಸ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಾರೆ. ಆ ಕ್ಲೂಸ್ಗಳನ್ನು ಬಳಸ್ಕೊಂಡು ನೀವು ಒಂದು ಸ್ಟೋರಿಯನ್ನು ರಚನೆ ಮಾಡಬೇಕಾಗತ್ತೆ. ಇದಕ್ಕೆ 3 ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇಲ್ಲಿ ನೀವು ಗ್ರಾಮ್ಯಾಟಿಕಲಿ ಸೆಂಟೆನ್ಸಸ್ಸನ್ನು ಸರಿಯಾಗಿ ಬರೆದರೆ ಸಾಕಾಗತ್ತೆ. ಸುಲಭವಾಗಿ ಅಂಕಗಳನ್ನು ಇಲ್ಲಿ ಒಂದು ಸ್ಟೋರಿಯನ್ನು ಬರೆಯೋದ್ರ ಮೂಲಕ ನೀವು ಇಲ್ಲಿ ಪಡೆದುಕೊಳ್ಬೋದು. ನೆಕ್ಸ್ಟ್ 4 ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ ಒಟ್ಟು 4 ಪ್ರಶ್ನೆಗಳಿದ್ದಾವೆ. ಮೊದಲನೇದಾಗಿ ಮೆಮರೈಸೇಷನ್, ಇಲ್ಲಿ ಪದ್ಯವನ್ನು ಕಂಠಪಾಠ ಮಾಡೋಕ್ಕಿರುತ್ತೆ. ಮೊದಲನೇದು ಕ್ವಾಲಿಟಿ ಆಫ್ ಮರ್ಸಿ ಪದ್ಯ ಅಥವಾ ದ ಬ್ಲೈಂಡ್ ಬಾಯ್ ಪದ್ಯ, ಎರಡರಲ್ಲಿ ಒಂದು ಚಾಯ್ಸ್ ಇರೋದ್ರಿಂದ ನೀವು ಈಗಾಗಲೇ ಪ್ರಾಕ್ಟೀಸ್ ಮಾಡಿರ್ತೀರ ಆಲ್ರೆಡಿ, ಅದನ್ನು ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆದರೂ ಕೂಡ ಇಲ್ಲಿ ನೀವು ಸ್ಪೆಲ್ಲಿಂಗ್ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಸುಲಭವಾಗಿ 4ಕ್ಕೆ 4 ಅಂಕಗಳನ್ನು ಪಡ್ಕೊಳ್ಬೋದು. ಮತ್ತು ಪ್ಯಾಸೇಜ್ ರೀಡಿಂಗ್ಗೆ ಬಂದಾಗ ನೀವು ಇಲ್ಲೂ ಕೂಡ ಸುಲಭವಾಗಿ 4ಕ್ಕೆ 4 ಅಂಕಗಳನ್ನು ಪಡೆದುಕೊಳ್ಬೋದು. ಆದರೆ ನೀವು ಉತ್ತರವನ್ನು ಬರೀಬೇಕಾದ್ರೆ ಸರಿಯಾದಂಥ ಆನ್ಸರ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಿ ನೀವು 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆದರೆ ಇಲ್ಲಿ ನಿಮಗೆ ಸಂಪೂರ್ಣವಾದ ಅಂಕ ಸಿಗುತ್ತೆ. ನೆಕ್ಸ್ಟು ಸಮರಿ, ಪದ್ಯದ ಸಮರಿಗೆ ಬಂದಾಗ ಇಲ್ಲಿ ನೀವು ಒಂದು ಅಂಶ ಗಮನಿಸಿರಿ, ಪಾಠಗಳಿಂದ ಯಾವುದೇ ಸಾರಾಂಶವನ್ನು ಕೇಳೋದಿಲ್ಲ, ಆದರೆ ಪದ್ಯಗಳಿಂದ ನಿಮಗೆ 4 ಅಂಕಕ್ಕೆ ಒಂದು ಸಮರಿಯನ್ನು ಕೇಳ್ತಾರೆ. ಅಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ, 3 ಸಮರಿಗಳನ್ನು ಕೇಳ್ತಾರೆ. ಆ 3 ಸಮರಿಗಳಲ್ಲಿ ನೀವು ಒಂದು ಸಮರಿಯನ್ನು ಮಾತ್ರ ಬರೀಬೇಕಾಗತ್ತೆ. ಈ ವರ್ಷ ನಿಮಗೆ ಕೇಳುವಂಥ ಸಮರಿಗಳು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಮತ್ತು ದ ಸಾಂಗ್ ಆಫ್ ಇಂಡಿಯಾ. ಈ 3 ಪದ್ಯಗಳಲ್ಲಿ ಯಾವುದಾದ್ರೂ ಒಂದು ಪದ್ಯದ ಸಾರಾಂಶವನ್ನು ನೀವು ಸಂಪೂರ್ಣವಾಗಿ ಕಲಿತರೆ ನೀವು ಇಲ್ಲೂ ಕೂಡ 4 ಅಂಕಗಳನ್ನು ಪಡೆದುಕೊಳ್ಬೋದು. ನೆಕ್ಸ್ಟ್ ರೈಟಿಂಗ್ ಆ್ಯನ್ ಎಸ್ಸೆ, ಪ್ರಬಂಧ ಬರೆಯುವಂಥ ವಿಷಯಕ್ಕೆ ಬಂದಾಗ ಪ್ರತಿ ವರ್ಷವೂ ಕೂಡ ಪೊಲ್ಯೂಷನ್ ಬಗ್ಗೆ ಒಂದು ಟಾಪಿಕನ್ನು ನಿಮಗೆ ನಿಗದಿ ಮಾಡಿರ್ತಾರೆ. ಮತ್ತು ಈ ವರ್ಷ ಒಂದು ಹಾಟ್ ಟಾಪಿಕ್ ಆಗಿರುವಂಥ ಚಂದ್ರಯಾನ್ 3 ಬಗ್ಗೆ ಕೇಳುವಂಥ ಚಾನ್ಸಸ್ ಭಾಳ ಇರ್ತವೆ. ಪ್ರಬಂಧವನ್ನು ಬರೀಬೇಕಾದ್ರೆ ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅದರಿಂದ ಏನು ಅನುಕೂಲ ಆಗ್ತಾ ಇದೆ ಅಥವಾ ಅನಾನುಕೂಲ ಏನಾಗ್ತಾ ಇದೆ, ಮತ್ತು ಇಂಟ್ರಡಕ್ಷನ್, ಕನ್ಕ್ಲೂಷನ್, ಈ ರೀತಿ ನೀವು ಎಲ್ಲ ಪಾಯಿಂಟ್ಸ್ಗಳನ್ನು ಬರೆದರೆ ಸುಲಭವಾಗಿ 4 ಅಂಕಗಳನ್ನು ಇದರಿಂದ ಪಡೆದುಕೊಳ್ಬೋದು. ವಿದ್ಯಾರ್ಥಿಗಳೇ, 5 ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ ಕೇವಲ ನಿಮಗೆ ಒಂದೇ ಒಂದಿರುತ್ತೆ, ಅದು ಲೆಟರ್ ರೈಟಿಂಗ್. ಇಲ್ಲಿ ಅಫಿಷಿಯಲ್ ಲೆಟರ್ ಮತ್ತು ಪರ್ಸನಲ್ ಲೆಟರ್ ಅಂತೇಳಿ 2 ರೀತಿಯ ಲೆಟರನ್ನು ಕೊಡ್ತಾರೆ. ಎರಡರಲ್ಲಿ ಒಂದು ಲೆಟರ್ಗೆ ನೀವು ಉತ್ತರವನ್ನು ಬರೆದರೆ ಸಾಕು. ನನ್ನ ಒಪಿನಿಯನನ್ನು ನೀವು ಕೇಳೋದಾದರೆ ಪರ್ಸನಲ್ ಲೆಟರನ್ನು ನೀವು ಬರೀರಿ. ನೀವಿಲ್ಲಿ ಸುಲಭವಾಗಿ 5ಕ್ಕೆ 5 ಅಂಕಗಳನ್ನು ಕೂಡ ಇಲ್ಲಿ ನೀವು ಪರ್ಸನಲ್ ಲೆಟರಿಂದ ಸುಲಭವಾಗಿ ಪಡೆದುಕೊಳ್ಬೋದು. ಏಕೆಂದರೆ ಪರ್ಸನಲ್ ಲೆಟರ್ನಲ್ಲಿ ಅಲ್ಲಿ ಬರುವಂಥ ಬಾಡಿ ಆಫ್ ದ ಲೆಟರ್ನಲ್ಲಿ ಬರುವಂಥ ಸೆಂಟೆನ್ಸಸ್ಗಳು ಎಲ್ಲವೂ ಕೂಡ ಸೇಮ್ ಇರ್ತವೆ. ಅದು ನೀವು ನಿಮ್ಮ ಫ್ರೆಂಡಿಗೆ ಬರೀರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಬರೀರಿ ಅಥವಾ ನಿಮ್ಮ ರಿಲೇಟಿವ್ಸಿಗೆ ಬರೀರಿ, ಯಾರಿಗೆ ಬರೆದರೂ ಕೂಡ ಅವೆಲ್ಲವೂ ಕೂಡ ಸೇಮ್ ಆಗಿರ್ತವೆ. ಹಾಗಾಗಿ ನೀವು ಪರ್ಸನಲ್ ಲೆಟರನ್ನು ಬರೆದರೆ ಸುಲಭವಾಗಿ 5 ಅಂಕಗಳನ್ನು ಪಡೆದುಕೊಳ್ಬೋದು. ಅಫಿಷಿಯಲ್ ಲೆಟರನ್ನು ನೀವು ಈಗಾಗಲೇ ಪ್ರಾಕ್ಟೀಸ್ ಮಾಡಿದರೆ ಅದನ್ನೇ ನೀವು ಎಕ್ಸಾಮ್ನಲ್ಲಿ ಬರೀರಿ. ಈಗ ಪರ್ಸನಲ್ ಲೆಟರನ್ನು ಕಲ್ತಿರೋಂಥವ್ರು ಮತ್ತು ಅಫಿಷಿಯಲ್ ಲೆಟರ್ ಬರೀಬೇಕಾ ಪರ್ಸನಲ್ ಲೆಟರ್ ಬರೀಬೇಕಾ ಅಂತ ಗೊಂದಲಕ್ಕೊಳಗಾಗ್ಬಿಡ್ರಿ. ನೀವು ಯಾವುದನ್ನು ಈಗಾಗಲೇ ಪ್ರಾಕ್ಟೀಸ್ ಮಾಡಿದ್ದೀರಾ ಅದನ್ನು ಸುಲಭವಾಗಿ ಉತ್ತಮವಾಗಿ ಬರೀರಿ. ಮುಂದಿನದಾಗಿ ವಿದ್ಯಾರ್ಥಿಗಳೇ, ನಾನು 80ಕ್ಕೆ 80 ಅಂಕಗಳನ್ನು ಯಾವ ರೀತಿ ನೀವು ಗಳಿಸ್ಬೋದು ಅನ್ನೋದಕ್ಕೆ ಹಲವಾರು PDF ಫೈಲ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಅದನ್ನು ನೋಡಿ ನೀವು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇದಕ್ಕಿಂತಲೂ ನಾನು ಇನ್ನೂ ಹೆಚ್ಚಿನ ಸಲಹೆಯನ್ನು ಕೊಡಬೇಕು ಅಂದರೆ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ಸ್, ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ನೀವು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಉತ್ತರವನ್ನು ಬರೆಯೋದು ಭಾಳ ಈಸಿ. ಎರಡನೆಯದಾಗಿ ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್. ನಿಮ್ಮ ಪೇಪರನ್ನು ಇವ್ಯಾಲ್ಯೂಯೇಟ್ ಮಾಡುವಂಥ ಇವ್ಯಾಲ್ಯೂಯೇಟರ್ಸ್ಗೆ ನೀವು ಯಾರಂತ ಗೊತ್ತಿರೋದಿಲ್ಲ, ಆದರೆ ಅವರು ನಿಮ್ಮ ಹ್ಯಾಂಡ್ ರೈಟಿಂಗನ್ನು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಥವಾ ಎಷ್ಟು ಚೆನ್ನಾಗಿ ಬರೆದಿಲ್ಲ ಇವರು ಅಂತೇಳಿ ಅದನ್ನು ಜಡ್ಜ್ ಮಾಡ್ತಾರೆ. ಹಾಗಾಗಿ ನೀವು ಅಕ್ಷರವನ್ನು ಬರೀಬೇಕಾದ್ರೆ ತುಂಬ ಟೈಮ್ ಇರುತ್ತೆ, ನಿಮಗೆ 3 ಗಂಟೆ ಟೈಮ್ ಇರುತ್ತೆ ಎಕ್ಸಾಮನ್ನು ಬರೆಯೋದಕ್ಕೆ. ನಿಧಾನವಾಗಿ ಅಕ್ಷರಗಳನ್ನು ದುಂಡಾಗಿ ನೀವು ಬರೆದರೆ ನೀವು ಹೆಚ್ಚಿನ ಅಂಕಗಳನ್ನು ಪಡೆಯುವಂಥ ಚಾನ್ಸಸ್ ಇರ್ತವೆ. ನೆಕ್ಸ್ಟ್ ಮೂರನೆಯದಾಗಿ ಅವಾಯ್ಡ್ ಗ್ರಾಮ್ಯಾಟಿಕಲ್ ಎರರ್ಸ್ ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ವಿದ್ಯಾರ್ಥಿಗಳು, ಇದು ಭಾಳ ಇಂಪಾರ್ಟೆಂಟ್. ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಆನ್ಸರನ್ನು ಬರೀಬೇಕಾದ್ರೆ ತುಂಬ ಜನ ಗ್ರಾಮ್ಯಾಟಿಕಲಿ ಎರರ್ಸನ್ನು ಮಾಡ್ತಾರೆ. ಆ ರೀತಿ ಮಾಡಬೇಡಿ. ನೀವು ಕರೆಕ್ಟಾಗಿ ಗ್ರಾಮ್ಯಾಟಿಕಲಿ ಸೆಂಟೆನ್ಸಸ್ಸನ್ನು ಬರೆದರೆ ಅಂಕಗಳನ್ನು ಗಳಿಸ್ತೀರ.
ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ತುಂಬ ಜನ ಮಾಡ್ತಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಪದ್ಯದಲ್ಲಿ ಸಾರಾಂಶವನ್ನು ಬರೆಯೋದರಲ್ಲಿ ಸ್ಪೆಲ್ಲಿಂಗ್ಸನ್ನು ಮಿಸ್ಟೇಕ್ಸನ್ನು ಮಾಡಿದ್ರೆ ನೀವು ಸ್ಪೆಲ್ಲಿಂಗಿಗೆ ಮಾರ್ಕ್ಸನ್ನು ಕಳೆದುಕೊಳ್ಳುವಂಥ ಚಾನ್ಸಸ್ ಭಾಳ ಇರ್ತವೆ. ಯಾಕಂದರೆ ನಾನು ಇವ್ಯಾಲ್ಯೂಯೇಷನ್ಗೆ ಹೋಗ್ತೀನಿ, ಇವ್ಯಾಲ್ಯೂಯೇಷನ್ಗೆ ಹೋದಾಗ ಅಲ್ಲಿ ನಮಗೆ ಹೇಳ್ತಾರೆ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಎಸ್ಪೆಷಲಿ ಪದ್ಯದಲ್ಲಿ ಮತ್ತು ಸಾರಾಂಶದಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ನೀವು ಅಂಕಗಳನ್ನು ಕಳೆದುಕೊಳ್ಳುವಂಥ ಚಾನ್ಸಸ್ ಭಾಳ ಇರ್ತವೆ. ಹಾಗಾಗಿ ಸ್ಪೆಲ್ಲಿಂಗ್ಗಳನ್ನು ಮಿಸ್ಟೇಕ್ಗಳನ್ನು ಮಾಡಬೇಡಿ. ನೆಕ್ಸ್ಟ್ 4ನೇದಾಗಿ ಟೈಮ್ ಮ್ಯಾನೇಜ್ಮೆಂಟ್. ಕೆಲವರು ಎಕ್ಸಾಮ್ ಆದಮೇಲೆ ಹೇಳ್ತಿರ್ತಾರೆ ನನಗೆ ಟೈಮೇ ಸಾಲಿಲ್ಲ ಅಂತೇಳಿ. ಆದರೆ ಇರುವಂಥ ಸಮಯ 3 ಗಂಟೆ ಇದೆ, ಅಷ್ಟು ನೀವು 80 ಮಾರ್ಕ್ಸಿನ ಅಂಕಗಳನ್ನು ಬರೆಯೋದಕ್ಕೆ ಬೇಕಾದಷ್ಟು ಸಮಯ ಇದೆ. ಹಾಗಾಗಿ ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಬರೀಬೇಕು ಅಂತೇಳಿ ಇರುವಂಥ ಸಮಯದಲ್ಲೇ 80ಕ್ಕೆ 80 ಅಂಕಗಳನ್ನು ಕೂಡ ನೀವು ಗಳಿಸಬೇಕಂತ ಹೇಳಿದ್ರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೀಬೇಕಾಗುತ್ತೆ. ಯಾವುದೇ ಪ್ರಶ್ನೆಗಳನ್ನು ಬಿಡಬೇಡಿ. ಮತ್ತು ಕೆಲವರು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ 2 ಸೆಂಟೆನ್ಸಸ್ಸಿನ ಉತ್ತರ ಇರುತ್ತೆ, ಅದಕ್ಕೆ ತುಂಬ 8-10 ವಾಕ್ಯಗಳಲ್ಲಿ ಬರೆಯೋದು ಈ ರೀತಿ ಮಾಡ್ತಿರ್ತಾರೆ. ಆ ರೀತಿ ಮಾಡಬೇಡಿ. ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿರ್ತಾರೋ ಅಷ್ಟು ಸೆಂಟೆನ್ಸಸ್ಸಲ್ಲಿ ಸಾಧ್ಯವಾದಷ್ಟು ಉತ್ತರವನ್ನು ಬರೆಯೋದಕ್ಕೆ ಪ್ರಯತ್ನವನ್ನು ಪಡಿ. ನೆಕ್ಸ್ಟ್ 5ನೇದಾಗಿ ಪ್ರಾಕ್ಟೀಸ್ ಮಾಡಲ್ ಕ್ವಶನ್ ಪೇಪರ್ಸ್. ನೀವು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ರೆ ಯಾವ ರೀತಿ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ಬೋದು ಅಂತೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಮತ್ತು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹಲವಾರು ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದರೆ ನೀವು ಸುಲಭವಾಗಿ 80 ಅಂಕಗಳನ್ನು ಪಡೆದುಕೊಳ್ಬಹುದು. ಯಾಕಂದರೆ ಹಲವಾರು ಪ್ರಶ್ನೆಗಳು ರಿಪೀಟ್ ಆಗಿರ್ತವೆ. ಈ ರೀತಿ ವಿದ್ಯಾರ್ಥಿಗಳೇ ನೀವು 80ಕ್ಕೆ 80 ಅಂಕಗಳನ್ನು ಪಡೆದು ಈ ವರ್ಷ ನಿಮ್ಮ SSLC ಎಕ್ಸಾಮನ್ನಲ್ಲಿ ಟಾಪರ್ ಆಗಿ ಬನ್ನಿ ಅಂತ ನಾನು ಆಶಿಸುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.